ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ಬೇಸಿಗೆ ವಿಶೇಷ ಮೆಣಸಿನ್ಕಾಯಿ ಬಾಳಕ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ಇದನ್ನು ಮೆಜ್ಜಿಗೆ ಮೆಣಸಿನ್ಕಾಯಿ ಅಂತಲೂ ಕರಿತೀವಿ. ತುಂಬ ಸುಲಭವಾದ ವಿಧಾನದಲ್ಲಿ ನಾನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮದುವೆ ಮನೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಎಲ್ಲ ಮಾಡ್ಕೊತೀವಿ. ಮಳೆಗಾಲದಲ್ಲಂತೂ ಮೆಜ್ಜಿಗೆ ಮೆಣಸಿನ್ಕಾಯಿ ಬೇಕೇ ಬೇಕು, ಅಷ್ಟು ಚೆನ್ನಾಗಿರುತ್ತೆ. ನಾನು ಮಾಡಿರೋ ಥರ ನೀವು ಮಾಡಿಕೊಂಡ್ರೆ 2 ರಿಂದ 3 ವರ್ಷ ಆರಾಮಾಗಿ ಇಟ್ಟು ಬಳಸ್ಬೋದು. ಹಾಗಾದರೆ ಬನ್ನಿ, ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. ನಾನಿವತ್ತು ಮೆಣಸಿನ್ಕಾಯಿ ಬಾಳಕ ಮಾಡೋದು, ಮೆಜ್ಜಿಗೆ ಮೆಣಸಿನ್ಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಖಾರ ಇಲ್ಲದೆ ಇರೋದು ಬಳ್ಳಿ ಮೆಣಸಿನ್ಕಾಯಿ 1 kg ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ನೋಡಿ, ಈ ಥರ ಇರಬೇಕು. ತುಂಬ ಬಳ್ಳಿನೂ ಅಲ್ಲ, ಈ ಥರ ಮೀಡಿಯಮ್ ಆಗಿ ಇರಬೇಕು. ಸ್ವಲ್ಪನೂ ಖಾರ ಎಲ್ಲ ತುಂಬ ಚೆನ್ನಾಗಿದೆ. ಇದು ಹೋಲ್ಸೇಲ್ ಮಾರ್ಕೆಟಲ್ಲಿ ಸಿಗುತ್ತೆ, ತರಕಾರಿ ಮಾರ್ಕೆಟಲ್ಲಿ, ಇಲ್ಲ ತರಕಾರಿ ಅಂಗಡಿಗಳಲ್ಲೂ ನೀವು ಕೇಳಿ ತಗೋಬಹುದು. ಇದನ್ನೀಗ ಹೆಚ್ಚದಂಗೆ ಅಂತ ತೋರಿಸ್ಕೊಡ್ತೀನಿ. ತೊಟ್ಟು ಇರೋದನ್ನೇ ಮಾಡ್ಕೋಬೇಕು, ತೊಟ್ಟಿಲ್ದಂಗೆ ಮಾಡ್ಕೋಬೇಡಿ. ನೋಡಿ, ಮೇಲ್ಭಾಗ ಮಾತ್ರ ಈ ತರ ಸೀಳ್ಕೋಬೇಕು, ಎರಡೂ ಕಡೆ ಸೀಳ್ಬಾರ್ದು. ಹಿಂಗೆ ಸೀಳಿ ಇಟ್ಕೋಬೇಕು. ನೀವು ಸೂಜಿಯಲ್ಲಿ, ಪಿನ್ನಲ್ಲಿ ಯಾವ್ದ್ರಲ್ಲಾದ್ರೂ ಸೀಳ್ಬೋದು. ನೋಡಿ, ಈ ತರ ನೀವು ಒಂದೇ ಭಾಗ ಸೀಳಿ ಇಟ್ಕೋಬೇಕು. ನಾನು ಖಾರ ಇಲ್ದೇ ಇರೋ ಮೆಣಸಿನ್ಕಾಯಿ ತಗೊಂಡಿರೋದ್ರಿಂದ ಬೀಜ ಏನು ತೆಗಿತಾ ಇಲ್ಲ. ಇದೇ ತರನು 1 kg ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ಸೀಳಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ 50 ಗ್ರಾಮ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಟಾಟಾ ಸಂಪನ್ ಹಿಂಗ್ ಹಾಕೊಂಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಾನು ಅಡಿಗೆಗೆಲ್ಲ ಬಳಸೋದೆಲ್ಲ ಇದೆ. ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. 1 ಸ್ಪೂನ್ ಅಷ್ಟು ಹಿಂಗ್ ಹಾಕೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಇರುತ್ತೆ. ಅದಾದ್ಮೇಲೆ 1/4 ಬೌಲ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಉಪ್ಪು ನೋಡಿ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ. ನಾನಿವಾಗ ಅಂದಾಜ್ ಮೇಲೆ ಒಂದು 1/4 ಬೌಲ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನ ಡ್ರೈ ಪೌಡರ್ ಮಾಡ್ಕೋಬೇಕು. ಒಳ್ಳೆ ಘಮ ಬರ್ತಾ ಇದೆ, ಹಿಂಗು ಜೀರಿಗೆದೆಲ್ಲ. ನೋಡಿ, ಈ ತರ ಪೌಡರ್ ಮಾಡಿ ಇಟ್ಕೋಬೇಕು. ನಾನು 1 kg ಮೆಣಸಿನ್ಕಾಯಿಗೆ 1 ಲೀಟರ್ ಅಷ್ಟು ಮಜ್ಜಿಗೆ ತಗೊಂಡಿದ್ದೀನಿ. ಮಂದಗಿರೋ ಮಜ್ಜಿಗೆ, ಸ್ವಲ್ಪ ಗಟ್ಟಿ ಇರೋ ಮಜ್ಜಿಗೆನೇ ತಗೊಳ್ಳಿ, ತುಂಬಾ ನೀರಿರೋದು ತಗೋಬಾರ್ದು, ಬಾಳಕ ಅಷ್ಟು ಟೇಸ್ಟ್ ಆಗಲ್ಲ. ಈ ತರ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಜ್ಜಿಗೆಗೆ ನಾನು ಮಿಕ್ಸಿಗೆ ಹಾಕಿಟ್ಟಿರೋ ಜೀರಿಗೆ ಇದೆಯಲ್ಲ, ಅದಿಷ್ಟು ಹಾಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಕೈ ಆಡ್ಕೋಬೇಕು. ನೀವು ಗಂಟೆನಾಗಲ್ಲ, ಈ ತರ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ರೆ ಒಳ್ಳೆ ಘಮ ಬರುತ್ತೆ. ನೋಡಿ, ಈ ಕಲರ್ ಬಂತು. ಚೆನ್ನಾಗಿ ಕೈಯಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿಟ್ಟಿರೋ ಮಜ್ಜಿಗೆನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಕೊಂತ ಇದ್ದೀನಿ. ಯಾಕೆಂದ್ರೆ 1 kg ಮೆಣಸಿನ್ಕಾಯಿ ಅಲ್ವಾ. ಈಗ ಕಟ್ ಮಾಡಿ ಇಟ್ಟಿರೋ ಮೆಣಸಿನ್ಕಾಯಿ ಅಷ್ಟು ಅದೇ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳಿ. ನಾನು ಒಂದು ಸೌಟಿನ ಸಹಾಯದಿಂದ ಎಲ್ಲ ಕೈ ಆಡ್ಕೊಂತ ಇದ್ದೀನಿ. ನೋಡಿ, ಈ ತರ ಹಿಂಗಾದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಇಡಬೇಕು. ಚೆನ್ನಾಗಿ ಕೈ ಆಡ್ಕೊಂಡಾದ್ಮೇಲೆ ಹಿಂಗ್ ಪ್ರೆಸ್ ಮಾಡಿದ್ಮೇಲೆ ಒಂದು ಕುಟ್ಟ ಕಲ್ಲನ್ನ ನಾನು ಮೆಣಸಿನ್ಕಾಯಿ ಮೇಲೆ ಇಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕೆಳಗೆ ಹೋಗಿ ಮೆಜ್ಜಿಗೆ ಮೇಲ್ ಬರುತ್ತೆ, ಚೆನ್ನಾಗಿ ನೆನೆಯತ್ತೆ ಅಂತ. ಈಗ ಒಂದು ಮುಚ್ಚಳ ಮುಚ್ಚಿ ಇಡೀ ದಿನ ಇಟ್ಬಿಡೋಣಂತೆ. ಇದೇ ತರ ಇಡೋದ್ರಿಂದ ಚೆನ್ನಾಗಿ ಮಜ್ಜಿಗೆ, ಉಪ್ಪು ಎಲ್ಲ ಮೆಣಸಿನ್ಕಾಯಿಗೆ ಕೂಡುತ್ತೆ. ನೋಡಿ, ಈಗ 24 ಗಂಟೆ ಚೆನ್ನಾಗಿ ನೆಂದಿದೆ. ಈಗ ಆ ಕಲ್ಲನ್ನು ತೆಗೆದು ಮತ್ತೊಂದ್ಸಲಿ ಚೆನ್ನಾಗಿ ಕೈ ಆಡ್ಕೋಬೇಕು. ಈ ತರ ಕೈ ಆಡ್ಕೊಂಡು ನೋಡಿ, ಸ್ವಲ್ಪ ಮೆಣಸಿನ್ಕಾಯಿನೂ ಬತ್ತಿದೆ, ಕಲರು ಚೇಂಜ್ ಆಗಿದೆ. ಹೌದಾ? ಚೆನ್ನಾಗಿ ಹಿಂಡಿ ಒಂದು ತಟ್ಟೆಗೆ ಹಾಕೊಂತ ಇದ್ದೀನಿ. ನಾನೀಗ ಒಂದು 3 ತಟ್ಟೆ ಆಗುತ್ತೆ. ನೋಡಿ, ನಾನು ಹಾಕಿರೋ ಮೆಜರ್ಮೆಂಟಿಗೆ 3 ತಟ್ಟೆ ಆಗುತ್ತೆ. ಇಷ್ಟು ಹಾಕೊಂಡು ಇಷ್ಟು ಮೆಜ್ಜಿಗೆ ಉಳಿದಿದೆ. ಇದನ್ನ ಮುಚ್ಚಿಟ್ಬಿಡೋಣಂತೆ. ಯಾಕಂದ್ರೆ ಇವತ್ತು ಸಂಜೆ ಮತ್ತೆ ಮೆಣಸಿನ್ಕಾಯಿನ ಮಜ್ಜಿಗೆಗೆ ಹಾಕಿ ಇಡಬೇಕಾಗತ್ತೆ. ಈಗ ಹಾಕಿಟ್ಟಿರೋ ಮೆಣಸಿನ್ಕಾಯಿ ಎಲ್ಲ ಬಿಸಿಲಿಗೆ ಇಡ್ತಾ ಇದ್ದೀನಿ. ನೋಡಿ, ಎಷ್ಟು ಪ್ರಖರತೆ ಇದೆ ಬಿಸಿಲು ಅಂತಂದು, ನೋಡಿದ್ರಲ್ವಾ. ಮತ್ತೆ ಇದನ್ನ ಸಂಜೆ ತಗೊಂಬಂದು ಅದೇ ಮಜ್ಜಿಗೆ ಹಾಕಿ ಮುಚ್ಚಿಡ್ಬೇಕು. ಮತ್ತೆ ಬೆಳಗ್ಗೆ ಬಿಸಿಲಿಗೆ ಇಡಬೇಕು. ಇದೇ ತರನೇ 2 ದಿನ ಮಜ್ಜಿಗೆಗೆ ಹಾಕಿಟ್ಟು ಆಮೇಲೆ 3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ನಿಮಗೆ ಮೆಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಆಗುತ್ತೆ. ಈಗ ರೆಡಿ ಆಗಿರೋ ಮೆಣಸಿನ್ಕಾಯಿನ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ಅಂತ. 2 ದಿನ ರಾತ್ರಿ ಮಜ್ಜಿಗೆಯಲ್ಲಿ ನೆನೆಸಿಟ್ಟು ಆಮೇಲೆ 4 ದಿನ ಬಿಸಿಲಿಗೆ ಇಟ್ಟಿರೋ ಮೆಣಸಿನ್ಕಾಯಿ. ಇದು ಬಾಳಕ ಅಂತೀವಿ, ಮೆಜ್ಜಿಗೆ ಮೆಣಸಿನ್ಕಾಯಿ ಅಂತೀವಿ. ತುಂಬಾ ಚೆನ್ನಾಗಿದೆ. ನೋಡಿ, ಹಿಂಗಂದ್ರೆ ಪಟ್ ಅನ್ನತ್ತೆ, ಪಳ್ ಅಂತ ಇದೆ, ಅಷ್ಟು ಚೆನ್ನಾಗಿ ಒಣಗಿದೆ. ಇದನ್ನ ಕರ್ದು ತೋರಿಸ್ತಾ ಇದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿತ್ತು, ಕರ್ದು ತೋರಿಸ್ತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಖಾರನೂ ಇಲ್ಲದೆ ಇರೋದ್ರಿಂದ ಮನೇಲಿ ಎಲ್ಲರೂ ಸಣ್ಣವರು ಸುತ್ತ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿಟ್ಕೊಂಡ್ರೆ 2 ರಿಂದ 3 ವರ್ಷ ಏನೂ ಆಗಲ್ಲ. ಇದು ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನಾನು ಹೇಳಿರೋ ತರ ತುಂಬಾ ರುಚಿ ಆಗುತ್ತೆ. ನಿಮಗೆ ಮೆಣಸಿನ್ಕಾಯಿ ಬಾಳಕ, ಮೆಣಸಿನ್ಕಾಯಿ, ಮೆಜ್ಜಿಗೆ ಮೆಣಸಿನ್ಕಾಯಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.